ಹಲೋ ಸ್ನೇಹಿತರೆ, ಈಕೆ ನಿರ್ಮಲಾ ರಾಣಿ ಅಂತ ಪ್ರತಿ ತಿಂಗಳು 50,000 ರೂಪಾಯಿ ಸಂಬಳ ಕೊಟ್ಟು ಒಬ್ಬರನ್ನ ಇಟ್ಟುಕೊಳ್ಳಲು ನಿರ್ಧರಿಸಿದ್ದಾರೆ. ಒಳ್ಳೆ ಅವಕಾಶವಿದೆ, ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಈಕೆ ಹತ್ತಿರ 50 ಎಕರೆ ಜಮೀನು ಇರುತ್ತೆ, ಗಂಡ ಇಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಜಮೀನು ನೋಡಿಕೊಳ್ಳೋದು ತುಂಬಾ ಕಷ್ಟ ಆಗ್ತಾ ಇದೆ. ಒಬ್ಬಂಟಿಯಾಗಿ 50 ಎಕರೆ ಜಮೀನು ನೋಡಿಕೊಳ್ಳೋದು ಕಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ಎಲ್ಲ ಕೆಲಸದಲ್ಲಿ ಸಹಾಯ ಮಾಡುವಂತಹ ಒಬ್ಬ ವ್ಯಕ್ತಿ ಬೇಕು. ಪ್ರತಿ ತಿಂಗಳು 50,000 ರೂಪಾಯಿ ಸಂಬಳ ಕೊಡ್ತೀನಿ ಎಂದು ಭರವಸೆ ಕೊಟ್ಟಿದ್ದಾರೆ. ಒಳ್ಳೆ ಅವಕಾಶವಿದೆ. ಸೊ ಕಮೆಂಟ್ ಮಾಡಿ, ಖಂಡಿತ ಸಂಪರ್ಕಿಸುತ್ತಾರೆ. ಬೆಸ್ಟ್ ಇರಿಗೇಷನ್ ಮೆಥಡ್ ಆನ್ ಲ್ಯಾಂಡ್. ಸ್ವಂತ 50 ಎಕರೆ ಜಮೀನಲ್ಲಿ ಇದ್ರೆ ಇವರೇ ನೀರು ಬಿಡುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅಂಡ್ ನನ್ನ 50 ಎಕರೆ ಜಮೀನು ನೋಡಿಕೊಂಡು ನನ್ನ ಜೊತೆಗೆ ಇದ್ದರೆ ಪ್ರತಿ ತಿಂಗಳು 50,000 ರೂಪಾಯಿ ಸಂಬಳ ಕೊಡ್ತೀನಿ. ಇರೋದಕ್ಕೆ ಮನೆ ಮತ್ತು ಇನ್ನಿತರ ತುಂಬಾ ಸೌಲಭ್ಯಗಳು ಕೊಡುತ್ತೇನೆ ಎಂದು ಭರವಸೆ ಕೊಟ್ಟಿದ್ದಾರೆ. ರೆಡಿ ಇದ್ರೆ ಈಗಲೇ ಅನಿಸಿಕೆ ತಿಳಿಸಿ, ಈಗಲೇ ಸಂಪರ್ಕಿಸುತ್ತೇನೆ ಎಂದು ಭರವಸೆ ತಿಳಿಸಿದ್ದಾರೆ. ನನಗೆ ತುಂಬಾ ಸಹಾಯವಾಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಒಂದು ವೇಳೆ ಒಬ್ಬ ವ್ಯಕ್ತಿ ಸಿಕ್ಕಿದರೆ ಕೆಲಸದಿಂದ ನನಗೆ ತುಂಬಾನೇ ಆರಾಮ ಸಿಗುತ್ತದೆ. ಜೊತೆಗೆ ದೇಹದ ಒತ್ತಡ ಕೂಡ ಕಡಿಮೆ ಮಾಡಿಕೊಳ್ಳಲು ಅವಕಾಶ ಸಿಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ 50,000 ರೂಪಾಯಿ ಸಂಬಳ ಕೊಟ್ಟು ನನ್ನ ಬಳಿ ಇಟ್ಟುಕೊಳ್ಳುತ್ತೇನೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಜೊತೆಗೆ ಇರೋದಕ್ಕೆ ರೂಮ್ ಕೂಡ ಕೊಡುತ್ತಾರೆ. ಅಂಡ್ ಪ್ರಸ್ತುತ ನಾನು ತುಂಬಾ ಕಷ್ಟದಲ್ಲಿದ್ದೀನಿ, ದಯವಿಟ್ಟು ಕಮೆಂಟ್ ಮಾಡಿ, ಖಂಡಿತ ಸಂಪರ್ಕಿಸುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಡ್ರಿಪ್ ಇರಿಗೇಷನ್ಸ್ ಡೆಲಿವರ್ಸ್ ವಾಟರ್ ಡೈರೆಕ್ಟ್ಲಿ ಟು ಪ್ಲಾಂಟ್ ರೂಟ್ಸ್ ಥ್ರೂ ಪೈಪ್ಸ್ ವಿತ್ ಸ್ಮಾಲ್ ಡ್ರಿಪ್ಪರ್ಸ್. ಡ್ರಿಪ್ ಸಹಾಯದಿಂದ ಸ್ನೇಹಿತರೆ ತನ್ನ 50 ಎಕರೆ ಜಮೀನಿಗೆ ನೀರು ಉಣಿಸೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇದರಿಂದ ನೀರು ಸೇವ್ ಕೂಡ ಆಗುತ್ತೆ ಅಂಡ್ ಸಸ್ಯ ಒಳ್ಳೆ ರೀತಿಯಲ್ಲಿ ಗ್ರೋತ್ ಕೂಡ ಆಗುತ್ತದೆ. ಸ್ಪ್ರಿಂಕ್ಲರ್ ಇರಿಗೇಷನ್ಸ್ ಸ್ಪ್ರೇ ವಾಟರ್ ಲೈಕ್ ನ್ಯಾಚುರಲ್ ರೈನ್ ಫಾಲ್ಸ್ ಯೂಸಿಂಗ್ ರೊಟೇಟಿಂಗ್ ಸ್ಪ್ರಿಂಕ್ಲರ್ಸ್. ಸ್ಪ್ರಿಂಕ್ಲರ್ ಸಹಾಯದಿಂದ ಕೂಡ ತನ್ನ 50 ಎಕರೆ ಜಮೀನಿಗೆ ನೀರು ಬಿಡುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಈಕೆ ತನ್ನ 50 ಎಕರೆ ಜಮೀನಿನ ಒಂದು ಕೆಲಸಕ್ಕಾಗಿ ಸೋನಾಲಿಕಾ MM45DI ಒಂದು ಅಮೇಜಿಂಗ್ ಟ್ರ್ಯಾಕ್ಟರ್ ಕೂಡ ಪರ್ಚೇಸ್ ಮಾಡಿರ್ತಾರೆ. ಪವರ್ಫುಲ್ ಟ್ರ್ಯಾಕ್ಟರ್ ಆಗಿರುತ್ತದೆ. ಗದ್ದೆಯಲ್ಲಿ ಎಫೆಕ್ಟಿವ್ ವರ್ಕ್ಗೆ ಸಹಾಯವಾಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇದರಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಕೂಡ ಇರುತ್ತದೆ. ಈಕೆ ಹತ್ತಿರ ಟ್ರ್ಯಾಕ್ಟರ್ ಇದ್ದರೂ ಕೂಡ 50 ಎಕರೆ ಜಮೀನು ಒಬ್ಬಂಟಿಯಾಗಿ ನೋಡಿಕೊಳ್ಳಲು ಕಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ಪ್ರತಿ ತಿಂಗಳು 50,000 ರೂಪಾಯಿ ಸಂಬಳ ಕೊಟ್ಟು ಒಬ್ಬರನ್ನ ಕೆಲಸಕ್ಕೆ ಇಟ್ಟುಕೊಳ್ಳಲು ನಿರ್ಧರಿಸಿದ್ದಾಳೆ.